ನಿರಂತರವಾಗಿರ್ತಕ್ಕಂಥ ಚರ್ಚೆಗಳ ನಂತರ ಅದು ಎಷ್ಟೋ ಒಂದು ಇನ್ವೆಸ್ಟಿಗೇಷನ್ಗಳ ನಂತರ ಒಂದು ತಾರ್ಕಿಕ ಅಂತ್ಯವನ್ನು ಕಾಣದೇ ಇರತಕ್ಕಂಥದ್ದು, ಸಾಕ್ಷ್ಯಾಧಾರಗಳು ಸದೃಢವಾಗಿ ಇರದೇ ಇರತಕ್ಕಂಥ ಕೇಸ್ ಯಾವುದಾದ್ರೂ ಇದ್ದರೆ ಅದು ಸೌಜನ್ಯಾಳ ಒಂದು ರೇಪ್ ಕಮ್ ಮರ್ಡರ್ ಕೇಸ್. ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಊಹಾಪೋಹಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ SIT ಅಧಿಕಾರಿಗಳು ಬೆಳ್ತಂಗಡಿಯಲ್ಲಿ ಇದ್ದರು. ಅವರ ಕಚೇರಿಯೂ ಸಹ ಅಲ್ಲಿಯೇ ಹಾಕಿದ್ರು. ಅಷ್ಟು ದಿನಗಳ ಕಾಲ ಬೆಳ್ತಂಗಡಿಯಲ್ಲಿ ಇರ್ತಕ್ಕಂಥ SIT ಅಧಿಕಾರಿಗಳಿಗೆ ಒಂದು ದಿನವೂ ತಾಯಿ ಸೌಜನ್ಯಾಳ ಒಂದು ತಾಯಿ ಹೋಗಿ ಯಾವತ್ತೂ ನನ್ನ ಮಗಳ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ ಹೇಳಲೇ ಇಲ್ಲ. ಎಂದಾದ ಮೇಲೆ ಆ ಸಾವಿಗೆ ನ್ಯಾಯವಾದರೂ ಹೇಗೆ ಸಿಗಬೇಕು? ಅವರೇ ಇವಾಗ ಮತ್ತೊಮ್ಮೆ ಕೋರ್ಟ್ ಮೆಟ್ಟಲು ಇರ್ತಾರಂತೆ, ಆ ಒಂದು ಕೇಸನ್ನು ರೀಓಪನ್ ಮಾಡಬೇಕಂತ ಹೇಳಿ. ಇದರ ಹಿಂದಿರ್ತಕ್ಕಂಥ ಷಡ್ಯಂತ್ರ ಈಗಾಗಲೇ ಕರ್ನಾಟಕದ ಜನತೆಗೆ ಬಟ್ಟ ಬಯಲಾಗಿದೆ. ಇನ್ನು ಮುಂದೆ ಏನಾದರೂ ಧರ್ಮಸ್ಥಳದ ವಿಷಯಕ್ಕೆ, ಧರ್ಮಸ್ಥಳದ ಹೆಸರಿಗೆ ಧಕ್ಕೆ ಅನ್ನೋದು ಏನಾದರೂ ಆಗ್ತಾ ಹೋದರೆ ಇದರ ಪರಿಣಾಮ ನೀವು ಎದುರಿಸಬೇಕಾಗ್ತದೆ. ಜನ ಮರುಳಲ್ಲ, ಜನ ಜಾಗೃತವಾಗಿದೆ. ಎಚ್ಚರದಿಂದಿರಿ, ಎಚ್ಚರದಿಂದ ಮುನ್ನಡೆಯಿರಿ. ಜೈ ಶ್ರೀರಾಮ್.